बेळगावात एक हृदयद्रावक घटना घडली आहे। भालचंद्र एस तुकोजी वय 45 राहणार रामदूर जिल्हा बेळगाव या बस चालकाने आत्महत्या केली आहे। त्याने बहिणीच्या मुलीच्या लग्नासाठी सुट्टी मागितली होती, परंतु वरिष्ठ अधिकाऱ्यांनी सुट्टीचा अर्ज नकारल्यामुळे त्याने बेळगाव आगार क्रमांक नंबर 2 मध्ये उभ्या असलेल्या बसमध्ये गळफास लावून जीवन संपवलं आहे। ಇವತ್ತು ಬೆಳಗಿನ ಸಮಯದಲ್ಲಿ ಅವರು ನಮ್ಮ ಡಿಪೋದಲ್ಲಿ ನಿಂತಂತ ವಾಹನದಲ್ಲಿ ಬಾಲಚಂದ್ರ ತಿಕ್ಕೋಡಿಯನ್ನವರು ನೇಣಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ। ಅದು ತಿಳಿದ ತಕ್ಷಣ ನಾವೆಲ್ಲ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲೇ ಬೆಳಗಾವದಲ್ಲಿ ಅವರ ಹೆಂಡತಿಯವ್ರನ್ನ ಕರೆಸಿ ಅವರ ರಿಲೇಟಿವ್ ಎಲ್ಲ ಕರೆಸಿದ್ದೀವಿ। ಆ ಕಡೆ ಏನು ಅಂತ ಸಮಸ್ಯೆ ಇಲ್ಲ, ಮತ್ತು ಅವ್ರಿಗೆ ಡ್ಯೂಟಿನಲ್ಲೂ ಅಂತ ಏನು ಸಮಸ್ಯೆ ಇಲ್ಲ। ನಿನ್ನೆನೂ ಡ್ಯೂಟಿ ಮಾಡಿದ್ದಾರೆ, ಇವತ್ತು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದವರು ಈ ಥರ ಹಿಂದೆ ಡಿಪೋದಲ್ಲಿ ಭಾಳಷ್ಟು ಬಸ್ಗಳು ನಿಂತಿರ್ತವೆ, ಆ ಒಂದು ಮಧ್ಯದ ಬಸ್ಗಳಲ್ಲಿ ಹೋಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ। ಸುಸೈಡ್ ಕಾರಣ ಏನು? ಈಗ ನಾವು ಬೆಳಗ್ಗೆಯಿಂದ ವಿಚಾರ ಮಾಡ್ದಂಗೆ ಅವರು ಮೊದಲಿಂದನೂ ಒಳ್ಳೆ ಸಿಬ್ಬಂದಿನೇ ಅಂತ ಹೇಳ್ತಾರೆ। ಆಮೇಲೆ ಡಿಪೋ ಮ್ಯಾನೇಜರು ಅವ್ರಿಗೆ ಕೇಳಿದಾಗೆ ಹಿಂದೆ ಈಗ ಒಂದು 10-12 ದಿವಸದಿಂದ ಅವ್ರಿಗೆ ಒಂದು 7ರಿಂದ 8 ದಿವಸ ರಜಾ ಕೊಟ್ಟಿದ್ದಾರೆ। ರಜಾ ಕೊಟ್ಟಿದ್ದನ್ನು ಕೂಡ ಅವರು ಬೇರೆದವ್ರ ಹತ್ರ ಹೇಳಿದ್ದಾರೆ। ಡಿಪೋ ಮ್ಯಾನೇಜರು ನಾನು ಡ್ಯೂಟಿಗೆ ಬರದೇ ಇದ್ರು ಕೂಡ ನನಗೆ ಆ ಡ್ಯೂಟಿಗೆ ಬರೋ ಟೈಮ್ನಲ್ಲಿ ನಿನ್ನೆ ಬಂದಾಗ ನನಗೆ ಡ್ಯೂಟಿಗೆ ಅಬ್ಸೆಂಟ್ ಇದ್ದಿದ್ದನ್ನು ರಜಾ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ। ಇವತ್ತು ಕೂಡ ಆ್ಯಸ್ ಯೂಸ್ವಲ್ ಡ್ಯೂಟಿಗೆ ಬರಬೇಕಂತ ಈ ಥರ ಬಂದಿದ್ದಾರೆ। ಸುಮಾರು 7 ಗಂಟೆ ಸಮಯ ಹೊತ್ತರಲ್ಲಿ ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿರೋ ಬಸ್ ಡಿಪೋ ಅಲ್ಲಿ ಒಂದು ಬಸ್ಸಲ್ಲಿ ಬಸ್ಸಿನ ಚಾಲಕ ಅವರು ಖುದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ। ಅವರು ನೇಣನ್ನ ಹ್ಯಾಂಗ್ ಮಾಡ್ಕೊಂಡು ನೇಣ್ ಬಿಗಿದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ। ಈ ಒಂದು ವಿಚಾರ ತಿಳಿದು ಬಂದಂತೆ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳೆಲ್ಲರೂ ಇಲ್ಲಿ ಬಂದಿದ್ದಾರೆ। ನಾನು ಕೂಡ ಬಂದು ಸ್ಪಾಟ್ ವಿಸಿಟ್ ನ ಮಾಡಿದ್ದೀನಿ। ಅವರ ಮೃತದೇಹ ಅಲ್ಲಿ ಇದೆ। ಅವರ ಮನೆ ಕಡೆಯಿಂದ ಈಗ ಅವರ ಪತ್ನಿಯವರು ಕೂಡ ಬಂದಿದ್ದಾರೆ, ಮತ್ತೆ ಅವ್ರ ತಾಯಿಯವರು ಕೂಡ ಬರ್ತಿದ್ದಾರೆ। ಇವ್ರ ಹೆಸರು ಬಾಲಚಂದ್ರ ಅಂತ ಹೇಳಿ, ಇವರು ಮೂಲತಃ ರಾಮದುರ್ಗ ತಾಲೂಕಿನವರಾಗಿರ್ತಾರೆ। ಅವರು ಮನೆಯವರು ಅಥವಾ ಅವ್ರ ತಾಯಿಯವ್ರ ಕಡೆಯಿಂದ ಕಂಪ್ಲೇಂಟ್ ನ ತಗೊಂಡು ಮುಂದಿನ ತನಿಖೆ ಮಾಡಿ ನಾವು ಕ್ರಮ ಜರುಗಿಸ್ತೀವಿ। ಈಗ ಮೇಲ್ನೋಟಕ್ಕೆ ನಾವು ತನಿಖೆ ಮಾಡದೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ। ಅವರು ಮನೆಯವರಿಂದ ನಾವು ಸ್ಟೇಟ್ಮೆಂಟ್ ನ ತಗೊಂತೀವಿ। ಮನೆಯಿಂದ ಸ್ಟೇಟ್ಮೆಂಟ್ ತಗೊಂಡಿದ ನಂತರ ಸಾಧಾರಣವಾಗಿ ಈ ಒಂದು ಪ್ರಕರಣದಲ್ಲಿ ಅವರು ಎಲ್ಲಿ ಉದ್ಯೋಗ ಮಾಡ್ತಿದ್ರು, ಮತ್ತೆ ಅವ್ರ ಮೇಲಧಿಕಾರಿಗಳು ಯಾರಿದ್ರು, ಮತ್ತೆ ಅವ್ರ ಜೊತೆ ಕೆಲಸ ಮಾಡೋರು ಯಾರಿದ್ರು, ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ತಗೊಂಡು ಆ ನಂತರ ನಮ್ಗೆ ಕಂಡು ಬರುತ್ತೆ ಏನಾಗಿತ್ತು, ಯಾವ ಕಾರಣಕ್ಕಾಗಿತ್ತು, ವೆದರ್ ತಾವು ಹೇಳೋ ತರ ಯಾವ್ದನ್ನ ಕಿರುಕುಳ ಇತ್ತಾ ಅಥವಾ ಬೇರೊಂದ್ ಕಾರಣ ಇತ್ತಾ ಅಂತ ಹೇಳಿ ನಮ್ಮ ತನಿಖೆ ಮೂಲಕನೇ ಬೆಳಿಗ್ಗೆ 7 ಗಂಟೆಗೆ, ಯಾಕೆಂದ್ರೆ ಅವರು 6:30 ಸಮಯಕ್ಕೆ ಬಂದಿದ್ದಾರಂತೆ। ಮತ್ತೆ ಇದು ನಮ್ಮ ಲೋಕಲ್ ಬಸ್ ಆಗಿರುತ್ತೆ, ಇಲ್ಲಿ ಶಾಪುರಿಂದ ವಡ್ಗಾವ್ ಹೋಗೋ ಬಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ। ಇದು ನಮ್ಮ ಪ್ರಿಲಿಮಿನರಿ माहिती ಆಗಿರುತ್ತೆ। या घटनेने त्यांच्या कुटुंबावर दुखाचा डोंगर कोसळला आहे।